ಸಚಿವರೇ, ಇದು ನೀವು ನೋಡಲೇಬೇಕಾಗಿರುವಂತ ಹಸಿ ಬಿಸಿ ಸುದ್ದಿ. ಇದು ಜನತಾ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಕಾಡೆಮ್ಮೆ ಜಿಂಕೆಯ ಕೊಲೆ ರಹಸ್ಯ. ಕಳೆದ 3 ವರ್ಷಗಳಿಂದ 80ಕ್ಕೂ ಅಧಿಕ ಪ್ರಾಣಿಗಳು ಸಾವನ್ನಪ್ಪಿವೆ. ಈ ಪಾಪಿ ಪ್ರಾಣಿಗಳನ್ನ ಕೊಲ್ತಿದ್ರು ಕೂಡ ನೀವು ಸುಮ್ಮನಿರೋದು ಯಾಕೆ? ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೂರ್ಯ ಸೇನು ಅವರು ಹೇಳಿರುವಂತಹ ಹಸಿ ಸುಳ್ಳುಗಳು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರೆ, ನೀವ್ ಎಲ್ಲಿದ್ದೀರಾ? ಇರುವಂತಹ ಸೂರ್ಯ ಸೇನ್ ಅವರು ಹೇಳ್ತಾ ಇರುವಂತಹ ಹಸಿ ಸುಳ್ಳುಗಳು ಎದ್ದು ಕಾಣಿಸ್ತಾ ಇವೆ. ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಸಾಹೇಬ್ರು ಇವೆಲ್ಲವನ್ನ ನೋಡ್ಕೊಂಡು ಕೂಡ ಏನ್ ಮಾಡ್ತಿದ್ದಾರೆ ಅನ್ನುವಂತ ಕೆಲವೊಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ಪ್ರಾಣಿಗಳನ್ನ ಮನುಷ್ಯರ ಜೀವಗಳಿಗೆ ಬೆಲೆ ಕೊಡುವಷ್ಟು ಪ್ರಾಣಿಗಳ ಜೀವಕ್ಕೆ ಬೆಲೆ ಕೊಡ್ತಿಲ್ವಾ ಅನ್ನುವಂತೆ ಎಲ್ಲರಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಾಣಿಗಳ ಜೀವವಾದ್ರೂ ಜೀವಾನೇ, ಅದನ್ನ ಇಲ್ಲಿ ಲೆಕ್ಕಿಸದೆ ಬನ್ನೇರುಘಟ್ಟದಲ್ಲಿ ಇಷ್ಟೊಂದು ಪ್ರಾಣಿಗಳನ್ನ 3 ವರ್ಷಗಳಿಂದ ಕೊಲ್ಲಲಾಗ್ತಾ ಇದ್ರು ಕೂಡ ಯಾರು ಕೂಡ ಇದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. 3 ವರ್ಷಗಳಿಂದ 80ಕ್ಕೂ ಅಧಿಕ ಪ್ರಾಣಿಗಳು ಸಾವನ್ನಪ್ಪಿವೆ. ಇದಕ್ಕೆಲ್ಲ ಯಾರು ಹೊಣೆ? ಈ ಒಂದು ಪ್ರಾಣಿಗಳು ಅಳಿವಿನ ಅಂಚಿಗೆ ಹೋಗಬಾರ್ದು, ಅವನ್ನ ನಾವು ಉಳಿಸಿಕೊಳ್ಳಬೇಕು ಅನ್ನುವಂತ ಉದ್ದೇಶದಿಂದ ಇವನ್ನ ಬನ್ನೇರುಘಟ್ಟ ಈ ರೀತಿಯಾಗಿ ಪ್ರಾಣಿ ಸಂಗ್ರಹಾಲಯಗಳಲ್ಲಿ, ಝೂಗಳಲ್ಲಿ ಎಲ್ಲ ಉಳಿಸಿಕೊಳ್ಳಲಾಗುತ್ತೆ. ಆದ್ರೆ ಇಲ್ಲಿ ಅವುಗಳನ್ನ ಈ ತರ ಝೂಗಳನ್ನೇ ಇಟ್ಟು ಕೊಲ್ಲಲಾಗ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅವು ಅಳವಿನಂಚಿಗೆ ಬಂದು ಅವರ ಸಂತತಿ ಮುಗಿದು ಹೋಗಬಾರ್ದು ಅನ್ನುವಂತ ಕಳಕಳಿಯಿಂದ ಅವುಗಳನ್ನ ಈ ರೀತಿಯಾಗಿ ಒಂದು ಕಡೆ ತುಂಬಾನೇ ಸೇಫ್ ಆಗಿ ನೋಡ್ಕೊಳ್ಳುವಂತ ಉದ್ದೇಶದಿಂದ ಈ ರೀತಿಯಾಗಿ ಝೂಗಳಲ್ಲಿ ಇಡಲಾಗುತ್ತೆ. ಆದ್ರೆ ಇಂತಹ ಜಾಗಗಳಲ್ಲೇ ಈ ರೀತಿಯಾಗಿ ಆಗ್ತಾ ಇರುವಂತಹ ಕಾರಣ ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಯಾರು ಇಂಥ ಪ್ರಾಣಿಗಳ ಸಾವುಗಳಿಗೆ ಕಾರಣ ಎಂಬುವಂಥದ್ದು ಎಲ್ಲರಲ್ಲೂ ಈಗ ಮೂಡುವಂತಹ ಪ್ರಶ್ನೆ. ಈ ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏನಿದ್ದಾರೆ ಅವರು ಹೇಳ್ತಾ ಇರುವಂತಹ ಹಲವು ಸುಳ್ಳುಗಳು ಈಗ ಬಯಲಾಗ್ತಾ ಇದೆ. ಸೂರ್ಯ ಸೇನ್ ಎಂಬುವಂತಹ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏನಿದ್ದಾರೆ ಅವರು ಕೆಲವೊಂದಿಷ್ಟು ಹಸಿ ಸುಳ್ಳುಗಳನ್ನ ಹೇಳಿದ್ದಾರೆ. ಇದನ್ನೆಲ್ಲವನ್ನ ನೋಡದೆ ಈಗ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು.